2860 ಕೋಟಿ ಆಸ್ತಿ, 5 ವರ್ಷದಲ್ಲಿ 1516 ಕೋಟಿ ಆದಾಯ. ಅಂಬಾನಿ ಅದಾನಿಯಲ್ಲ, ಈತ ಭಾರತದ ಟಾಪ್ ವಕೀಲ. ಉದ್ಯಮಿಗಳನ್ನೇ ಮೀರಿಸುವ ಓರ್ವ ವಕೀಲನ ಸಂಪತ್ತು. ನಮಸ್ಕಾರ ವೀಕ್ಷಕರೇ, ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಅಂದ ತಕ್ಷಣ ನಮ್ಮ ತಲೆಗೆ ಮೊದಲು ಬರುವ ಹೆಸರುಗಳು ಮುಖೇಶ್ ಅಂಬಾನಿನೋ, ಗೌತಮ್ ಅದಾನಿನೋ, ಅಥವಾ ರತನ್ ಟಾಟಾನೋ, ಅಥವಾ ಇನ್ಫೋಸಿಸ್ನ ನಾರಾಯಣ ಮೂರ್ತಿ ಅವರದ್ದು. ಕಾರ್ಪೊರೇಟ್ ಜಗತ್ತಿನ ಬಹುದೊಡ್ಡ ಉದ್ಯಮಿಗಳು ಮಾತ್ರ ಸಾವಿರಾರು ಕೋಟಿ ರೂಪಾಯಿಗಳ ಒಡೆಯರಾಗಿರ್ತಾರೆ ಅನ್ನೋದು ನಮ್ಮೆಲ್ಲರ ಸಾಮಾನ್ಯ ಅನಿಸಿಕೆ. ಆದರೆ ಕೇವಲ ಕೋರ್ಟ್ನಲ್ಲಿ ವಾದ ಮಾಡುವ, ಕಪ್ಪು ಕೋಟು ಧರಿಸುವ ಒಬ್ಬ ವಕೀಲ ಬರೋಬ್ಬರಿ 2860 ಕೋಟಿ ರೂಪಾಯಿ ಆಸ್ತಿ ಹೊಂದಿರೋದಕ್ಕೆ ಸಾಧ್ಯನಾ? ಕೇವಲ 5 ವರ್ಷಗಳಲ್ಲಿ 1516 ಕೋಟಿ ರೂಪಾಯಿಗಳನ್ನು ಆದಾಯವಾಗಿ ಗಳಿಸೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ. ಈ ಅಸಾಧ್ಯವನ್ನ ಸಾಧ್ಯವಾಗಿಸಿರುವ ದೇಶದ ಬಹುದೊಡ್ಡ ಉದ್ಯಮಿಗಳನ್ನು ನಾಚಿಸುವಂತಹ ಸಂಪತ್ತನ್ನು ಹೊಂದಿರುವ ಆ ಟಾಪ್ ವಕೀಲ ಬೇರೆ ಯಾರೂ ಅಲ್ಲ, ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಹಾಗೂ ಕಾಂಗ್ರೆಸ್ ನಾಯಕ ಅಭಿಷೇಕ್ ಮನು ಸಿಂಘ್ವಿ. ಹೌದು ವೀಕ್ಷಕರೇ, ರಾಜ್ಯಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸುವಾಗ ಅಭಿಷೇಕ್ ಮನು ಸಿಂಘ್ವಿ ಅವರು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ ಅಫಿಡವಿಟ್ ಕಾಪಿ ಈಗ ಇಡೀ ದೇಶಾದ್ಯಂತ ಭಾರೀ ಸಂಚಲನ ಸೃಷ್ಟಿ ಮಾಡಿದೆ. ಈ ಅಫಿಡವಿಟ್ನಲ್ಲಿರುವ ಅವರ ಆಸ್ತಿಯ ವಿವರಗಳನ್ನು ನೋಡಿದ್ರೆ ಸಾಮಾನ್ಯ ಜನಸಾಮಾನ್ಯರು ಬೆಚ್ಚಿ ಬೀಳೋದು ಗ್ಯಾರಂಟಿ. ಅಷ್ಟಕ್ಕೂ ಒಬ್ಬ ವಕೀಲನಾಗಿ ಸಿಂಘ್ವಿ ಅವರು ಇಷ್ಟೊಂದು ಸಾವಿರಾರು ಕೋಟಿ ರೂಪಾಯಿಗಳನ್ನು ಗಳಿಸಿದ್ದು ಹೇಗೆ? ಕಳೆದ 5 ವರ್ಷಗಳಲ್ಲಿ ಅವರ ಆದಾಯದ ಗ್ರಾಫ್ ಹೇಗೆ ರಾಕೆಟ್ ವೇಗದಲ್ಲಿ ಏರಿಕೆಯಾಗಿದೆ? 25 ಕೋಟಿ ರೂಪಾಯಿ ಬೆಲೆ ಬಾಳುವ ಆ ಪೇಂಟಿಂಗ್ಗಳ ರಹಸ್ಯ ಏನು? ಮತ್ತು ಇದೇ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರುವ ಸಿಂಘ್ವಿ ಅವರ ಜೊತೆಗಿದ್ದ ಮತ್ತೊಬ್ಬ ಅಭ್ಯರ್ಥಿಯ ಆಸ್ತಿ ಎಷ್ಟು ಗೊತ್ತಾ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಭಾರತದ ಅತಿ ದುಬಾರಿ ವಕೀಲರೊಬ್ಬರ ಆರ್ಥಿಕ ಸಾಮ್ರಾಜ್ಯದ ಪ್ರತಿಯೊಂದು ಎಳೆಯನ್ನ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಈ ಶ್ರೀಮಂತರ ಬಗ್ಗೆ, ಅದರಲ್ಲೂ ಈ ಕಾಂಗ್ರೆಸ್ನ ವಕೀಲರು, ಈ ಅಭಿಷೇಕ್ ಮನು ಸಿಂಘ್ವಿ ಅವರ ಬಗ್ಗೆ ನಿಮಗೇನು ಅನ್ಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. 2860 ಕೋಟಿಯ ಒಡೆಯ, ಅಫಿಡವಿಟ್ ಬಿಚ್ಚಿಟ್ಟ ರಹಸ್ಯ. ವೀಕ್ಷಕರೇ, ರಾಜಕೀಯ ನಾಯಕರು ಚುನಾವಣೆಗೆ ಸ್ಪರ್ಧಿಸುವಾಗ ತಮ್ಮ ಹಾಗೂ ತಮ್ಮ ಕುಟುಂಬದ ಆಸ್ತಿ, ಸಾಲ ಮತ್ತು ಅಪರಾಧ ಹಿನ್ನೆಲೆಯನ್ನು ಸಂಪೂರ್ಣ ಮಾಹಿತಿಯನ್ನು ಅಫಿಡವಿಟ್ ರೂಪದಲ್ಲಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸುವುದು ಕಡ್ಡಾಯ. ಇದೇ ನಿಯಮದಂತೆ ತೆಲಂಗಾಣ ರಾಜ್ಯದಿಂದ ರಾಜ್ಯಸಭಾ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ಆಸ್ತಿಯ ವಿವರಗಳನ್ನು ಅಧಿಕೃತವಾಗಿ ಘೋಷಿಸಿಕೊಂಡಿದ್ದಾರೆ. ಈ ಅಧಿಕೃತ ದಾಖಲೆಯ ಪ್ರಕಾರ ಅಭಿಷೇಕ್ ಮನು ಸಿಂಘ್ವಿ ಅವರ ಒಟ್ಟು ಆಸ್ತಿಯ ಮೌಲ್ಯ ಬರೋಬ್ಬರಿ 2860 ಕೋಟಿ ರೂಪಾಯಿಗಳು. ಹೌದು, ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಿ. ಇದು 100-200 ಅಲ್ಲ, ಸುಮಾರು 3000 ಕೋಟಿ ರೂಪಾಯಿಗಳು ಹತ್ತಿರವಾದ ಸಂಪತ್ತು. ಇದು ಕೇವಲ ಭಾರತದಲ್ಲಿರುವ ಅವರ ಸ್ಥಿರ ಮತ್ತು ಚರಾಸ್ತಿಗಳ ಅಧಿಕೃತ ಮೌಲ್ಯವಾಗಿದೆ. ದೇಶದ ಪ್ರಮುಖ ರಾಜಕೀಯ ನಾಯಕರು, ಕೇಂದ್ರ ಸಚಿವರ ಆಸ್ತಿಗಳೇ ಹೆಚ್ಚಂದ್ರೆ 50-100 ಕೋಟಿ ರೂಪಾಯಿಗಳ ಆಸುಪಾಸಿನಲ್ಲಿರುವಾಗ ಸಿಂಘ್ವಿ ಅವರ ಈ ಬೃಹತ್ ಆಸ್ತಿ ರಾಜಕೀಯ ಮತ್ತು ವಕೀಲ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸ ಮಾಡಿದೆ. ಒಬ್ಬ ಸುಪ್ರೀಂ ಕೋರ್ಟ್ ವಕೀಲನ ಡಿಮ್ಯಾಂಡ್ ಎಷ್ಟಿರಬಹುದು ಅನ್ನೋದಕ್ಕೆ ಈ ಆಸ್ತಿಗೆ ಜ್ವಲಂತ ಸಾಕ್ಷಿ. ಒಟ್ಟು ಆಸ್ತಿ 2860 ಕೋಟಿ ರೂಪಾಯಿ ಇರೋದು ಒಂದು ಅಚ್ಚರಿಯಾದರೆ, ಕಳೆದ 5 ವರ್ಷಗಳಲ್ಲಿ ಅವರು ಗಳಿಸಿರುವ ಆದಾಯದ ಲೆಕ್ಕಾಚಾರ ಮತ್ತೊಂದು ಬಹುದೊಡ್ಡ ಅಚ್ಚರಿ. ಸಿಂಘ್ವಿ ಅವರು ಸಲ್ಲಿಸಿರುವ ಆದಾಯ ತೆರಿಗೆ ರಿಟರ್ನ್ಸ್ ITR ಮಾಹಿತಿಯ ಪ್ರಕಾರ ಕಳೆದ 5 ವರ್ಷಗಳ ಅವಧಿಯಲ್ಲಿ ಅವರು ಬರೋಬ್ಬರಿ 1516 ಕೋಟಿ ರೂಪಾಯಿಗಳ ಆದಾಯವನ್ನು ಗಳಿಸಿದ್ದಾರೆ. ಅಂದರೆ ವರ್ಷಕ್ಕೆ ಸರಾಸರಿ 300 ಕೋಟಿ ರೂಪಾಯಿಗಳ ಆದಾಯ. ಯಾವ ದೊಡ್ಡ IT ಕಂಪನಿ ಅಥವಾ ಕಾರ್ಪೊರೇಟ್ ಕಂಪನಿಗಳ ವಾರ್ಷಿಕ ಟರ್ನ್ಓವರ್ಗೂ ಇದು ಕಮ್ಮಿ ಇಲ್ಲ. ಈ ಸಿಂಘ್ವಿ ಅವರ ವರ್ಷವಾರು ಆದಾಯದ ಕಂಪ್ಲೀಟ್ ರಿಪೋರ್ಟ್ ಅನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. 2020-21ನೇ ಸಾಲಿನಲ್ಲಿ ಕೋವಿಡ್ ಸಮಯದಲ್ಲಿ ಇಡೀ ದೇಶದ ಆರ್ಥಿಕತೆ ಕುಸಿದಿದ್ರು ಅಭಿಷೇಕ್ ಮನು ಸಿಂಘ್ವಿ ಅವರ ಆದಾಯ 158 ಕೋಟಿ ರೂಪಾಯಿ ಗಳಿಸಿತ್ತು, ಅಂದರೆ ಅಷ್ಟಿತ್ತು. 2021-22ನೇ ಸಾಲಿನಲ್ಲಿ ಆ ಆದಾಯ ಭಾರಿ ಜಿಗಿತ ಕಂಡಿತು, ಬರೋಬ್ಬರಿ 290 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗತ್ತೆ. 2022-23ನೇ ಸಾಲಿನಲ್ಲಿ ಅದು ಮತ್ತಷ್ಟು ಏರಿಕೆಯಾಗಿ 359 ಕೋಟಿ ರೂಪಾಯಿಗಳ ಆದಾಯವನ್ನು ಘೋಷಣೆ ಮಾಡಿಕೊಳ್ತಾರೆ. 2024ರಲ್ಲಿ ಅಂದರೆ 2024ನೇ ಇಸ್ವಿಯಲ್ಲಿ ಅವರ ಆದಾಯ ಎಷ್ಟಿತ್ತಂತಂದರೆ 333 ಕೋಟಿ ರೂಪಾಯಿ ಇತ್ತು. ಆದರೆ 2025ನೇ ಸಾಲಿನಲ್ಲಿ ಅಂದರೆ ಪ್ರಸ್ತುತವಾಗಿ ಅವರ ಆದಾಯ ಮತ್ತೊಂದು ಹೊಸ ದಾಖಲೆ ಬರೆದಿದ್ದು ಬರೋಬ್ಬರಿ 374 ಕೋಟಿ ರೂಪಾಯಿಗಳನ್ನು ಗಳಿಸಿದ್ದಾರೆ.
ಈ ಅಂಕಿಅಂಶಗಳನ್ನು ನೋಡ್ತಾ ಇದ್ರೆ ಪ್ರತಿ ವರ್ಷ ಅವರ ಆದಾಯದ ಗ್ರಾಫ್ ಹೇಗೆ ಮೇಲೇರ್ತಾ ಇದೆ ಅನ್ನೋದು ಸ್ಪಷ್ಟವಾಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಅವರ ಒಂದೊಂದು ವಾದಕ್ಕೂ ಒಂದೊಂದು ಹಿಯರಿಂಗು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳ ಫೀಸ್ ಇರುತ್ತೆ ಎನ್ನುವುದು ಇದರಿಂದ ಸಾಬೀತಾಗತ್ತೆ. ವೀಕ್ಷಕರೇ, ಈ ಬೃಹತ್ ಆಸ್ತಿಯ ಜೊತೆಗೆ ಸಿಂಘ್ವಿ ಅವರ ಅಫಿಡವಿಟ್ನಲ್ಲಿರುವ ಕೆಲವೊಂದಿಷ್ಟು ಕುತೂಹಲಕಾರಿ ವಿಚಾರಗಳು ಜನರ ಗಮನ ಸೆಳೆತಾಗಿದ್ದಾವೆ. ಸಾಮಾನ್ಯವಾಗಿ ಶ್ರೀಮಂತರು ದುಬಾರಿ ಕಾರು, ಬಂಗಲೆಗಳು ಅಥವಾ ಚಿನ್ನಾಭರಣಗಳ ಮೇಲೆ ಬಂಡವಾಳ ಹೂಡುತ್ತಾರೆ. ಆದರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಕಲೆ ಮತ್ತು ಸಾಹಿತ್ಯದ ಮೇಲೆ ಭಾರೀ ಆಸಕ್ತಿ ಹೊಂದಿದ್ದಾರೆ. ಅಫಿಡವಿಟ್ನ ಪ್ರಕಾರ ಅವರು ತಮ್ಮ ಮನೆಯಲ್ಲಿ ಹೊಂದಿರುವ ಆರ್ಟ್ ಮತ್ತು ಪೇಂಟಿಂಗ್ಗಳ ಮೌಲ್ಯವೇ ಬರೋಬ್ಬರಿ 25 ಕೋಟಿ ರೂಪಾಯಿ ಆಗಿದೆ. ಅಂದರೆ ಅಪರೂಪದ ಕಲಾಕೃತಿಗಳನ್ನು ಸಂಗ್ರಹಿಸುವುದು ಅವರ ಬಹುದೊಡ್ಡ ಹವ್ಯಾಸ. ಶೈಕ್ಷಣಿಕವಾಗಿ ಅವರು ಅತ್ಯಂತ ಉನ್ನತ ಮಟ್ಟದ ವಿದ್ಯಾರ್ಹತೆಯನ್ನು ಹೊಂದಿದ್ದಾರೆ. ಜಗತ್ತಿನ ಪ್ರತಿಷ್ಠಿತ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಅವರು PhD ಪದವಿಯನ್ನು ಪಡೆದಿದ್ದಾರೆ. ಕೇವಲ ಹಣ ಮಾತ್ರವಲ್ಲ, ಅಪಾರವಾದ ಜ್ಞಾನ ಮತ್ತು ಕಾನೂನಿನ ಪಾಂಡಿತ್ಯವೇ ಅವರ ಈ ಯಶಸ್ಸಿನ ಗುಟ್ಟಾಗಿದೆ. ಇವೆಲ್ಲದಕ್ಕಿಂತ ಅತಿದೊಡ್ಡ ಅಚ್ಚರಿಯ ವಿಚಾರ ಏನು ಗೊತ್ತಾ? 2860 ಕೋಟಿ ರೂಪಾಯಿ ಆಸ್ತಿ ಹೊಂದಿರುವ ಸಿಂಘ್ವಿ ಅವರ ತಲೆಯ ಮೇಲೆ ಒಂದೇ ಒಂದು ರೂಪಾಯಿ ಸಾಲವೂ ಇಲ್ಲ. ಅವರು ತಮ್ಮ ಅಫಿಡವಿಟ್ನಲ್ಲಿ ಯಾವುದೇ ಸಾಲವನ್ನು ಘೋಷಿಸಿಕೊಂಡಿಲ್ಲ. ದೊಡ್ಡ ದೊಡ್ಡ ಉದ್ಯಮಿಗಳೇ ಸಾವಿರಾರು ಕೋಟಿ ರೂಪಾಯಿ ಬ್ಯಾಂಕ್ ಸಾಲ ಮಾಡಿ ಕಟ್ಟಲಾಗದೆ ಬೊಡೆದಾಡ್ತಾ ಇರ್ತಾರೆ. ಶೂನ್ಯ ಸಾಲ ಹೊಂದಿರುವ ಸಿಂಘ್ವಿ ಅವರ ಆರ್ಥಿಕ ಶಿಸ್ತು ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ. ಇನ್ನು ತೆಲಂಗಾಣದಿಂದ ರಾಜ್ಯಸಭೆಗೆ ಸ್ಪರ್ಧಿಸಿದ್ದ ಅಭಿಷೇಕ್ ಮನು ಸಿಂಘ್ವಿ ಅವರ ಆಯ್ಕೆ ಬಹುತೇಕ ಖಚಿತವಾಗಿತ್ತು. ಅಷ್ಟೇ ಅಲ್ಲ, ಅವರು ಅವಿರೋಧವಾಗಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಅಂದರೆ ಅವರ ವಿರುದ್ಧ ಪ್ರಬಲವಾದ ಯಾವುದೇ ಪ್ರತಿಸ್ಪರ್ಧಿ ಇರಲಿಲ್ಲ. ಈ ಮೂಲಕ ಅವರು ಮತ್ತೊಮ್ಮೆ ಸಂಸತ್ತಿನ ಮೇಲ್ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಇದೇ ವೇಳೆ ಅವರ ಜೊತೆ ರಾಜ್ಯಸಭಾ ಚುನಾವಣೆಗೆ ಸ್ಪರ್ಧಿಸಿದ ಮತ್ತೊಬ್ಬ ಅಭ್ಯರ್ಥಿ ವೇಮ್ ನರೇಂದ್ರ ರೆಡ್ಡಿ ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ವೇಮ್ ನರೇಂದ್ರ ರೆಡ್ಡಿ ಅವರು ಸಲ್ಲಿಸಿರುವ ಅಫಿಡವಿಟ್ನ ಪ್ರಕಾರ ಅವರ ಸ್ಥಿರ ಆಸ್ತಿ ಮತ್ತು ಚರ ಆಸ್ತಿ ಸೇರಿದಂತೆ 41 ಕೋಟಿ ರೂಪಾಯಿಗಳ ಆಸ್ತಿ ಪಾಸ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಒಂದು ಕಡೆ 41 ಕೋಟಿ ಆಸ್ತಿ ಹೊಂದಿರುವ ನರೇಂದ್ರ ರೆಡ್ಡಿ, ಮತ್ತೊಂದು ಕಡೆ 2860 ಕೋಟಿ ರೂಪಾಯಿ ಆಸ್ತಿ ಹೊಂದಿರುವ ಅಭಿಷೇಕ್ ಮನು ಸಿಂಘ್ವಿ. ಇವರಿಬ್ಬರ ಆಸ್ತಿಯ ನಡುವಿನ ಅಜಗಜಾಂತರ ವ್ಯತ್ಯಾಸ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ವಿಷಯವಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಅಭಿಷೇಕ್ ಮನು ಸಿಂಘ್ವಿ ಅವರ ಈ 2860 ಕೋಟಿ ರೂಪಾಯಿ ಆಸ್ತಿ ಕೇವಲ ಒಂದು ಅಂಕಿ ಅಂಶವಲ್ಲ. ಇದು ಭಾರತದಲ್ಲಿ ಉನ್ನತ ಮಟ್ಟದ ವಕೀಲ ವೃತ್ತಿಗೆ ಇರುವ ಬೇಡಿಕೆ ಮತ್ತು ಮೌಲ್ಯವನ್ನು ತೋರಿಸುತ್ತೆ. ಉದ್ದಿಮೆಗಳನ್ನು ಸ್ಥಾಪಿಸದೆ, ಯಾವುದೇ ಫ್ಯಾಕ್ಟರಿಗಳನ್ನು ಕಟ್ಟದೆ, ಕೇವಲ ತಮ್ಮ ಮೆದುಳು, ಕಾನೂನಿನ ಜ್ಞಾನ ಮತ್ತು ವಾದ ಮಾಡುವ ಕೌಶಲ್ಯದಿಂದಲೇ ಸಾವಿರಾರು ಕೋಟಿ ರೂಪಾಯಿಗಳನ್ನು ನ್ಯಾಯಯುತವಾಗಿ ದುಡಿಬಹುದು ಅನ್ನೋದಕ್ಕೆ ಸಿಂಘ್ವಿ ಅವರೇ ಬಹುದೊಡ್ಡ ಉದಾಹರಣೆ. ಅವರ ಈ ಸಂಪತ್ತು ಅವರ ಸುದೀರ್ಘ ವೃತ್ತಿ ಜೀವನದ ನೂರಾರು ಹೈ ಪ್ರೊಫೈಲ್ ಕೇಸ್ಗಳ ಯಶಸ್ಸಿನ ಪ್ರತಿಫಲವಾಗಿದೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಒಬ್ಬ ವಕೀಲ ಕೇವಲ 5 ವರ್ಷದಲ್ಲಿ 1516 ಕೋಟಿ ರೂಪಾಯಿ ಆದಾಯ ಗಳಿಸೋದು ನಿಮಗೆ ಅಚ್ಚರಿ ತಂದಿದೆಯಾ? ಸುಪ್ರೀಂ ಕೋರ್ಟ್ ವಕೀಲರ ಈ ಬೃಹತ್ ಆರ್ಥಿಕ ಸಾಮ್ರಾಜ್ಯದ ಬಗ್ಗೆ ನಿಮ್ಮ ಪ್ರಾಮಾಣಿಕ ಅನಿಸಿಕೆ ಏನು? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ರಾಜಕೀಯ ಮತ್ತು ವಕೀಲ ವಲಯದ ಈ ಇನ್ಸೈಡ್ ಡೀಟೇಲ್ಸ್ ಪ್ರತಿಯೊಬ್ಬರಿಗೂ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಪ್ರತಿಯೊಬ್ಬರಿಗೂ ಮರೆಯದೆ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.